ತಂತಿದ್ದೀನಿ. ಡೇಸ್ ಇದ್ದಾಗ ಮನೇಲಿದ್ರೆ ಯಾಕಾದ್ರೂ ಮನೇಲಿದ್ದೀವಿ, ಸೊ ಈ ಥರ ಫೀಲಿಂಗ್ ಬಂದಿದ್ವು. ಏನು ಮಾಡೋದಂತ ಗೊತ್ತಾಗಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ಬಂದ್ಬಿಟ್ಟು ಸಂಡೇ ಆಗಿದ್ರಿಂದ ಎಲ್ಲ ಲೇಟ್. ಈಗ ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಆ್ಯಂಡ್ ನಾನು ಈಗ ಚಿಪ್ಸ್ ತಂತಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ದೆ ಹಲಸಿನಕಾಯಿ ಚಿಪ್ಸ್ ಹೆಂಗೆ ಮಾಡೋದು ಅಂತ. ಇಫ್ ಯಾರಾದರೂ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಸೊ ದಟ್ ಯು ಕ್ಯಾನ್ ಗೆಟ್ ಟು ನೋ ಹಲಸಿನಕಾಯಿ ಚಿಪ್ಸ್ ಹೆಂಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಹಾಗೆ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ವಿಚ್ ಇಸ್ KDR Exports. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ನಮ್ಮನೆ ಎದುರಿಗೆ ಒಂದು ಲೈಟ್ ಕಂಬ ಇದೆ. ಸೊ ಅದ್ರಲ್ಲಿ ನೋಡ್ತಿರ್ಬೋದು ಒಂದು ಹಕ್ಕಿ, ಐ ಡೋಂಟ್ ನೋ ಇದು ಬುಲ್ಬುಲ್ಲ ಅಥವಾ ಬೇರೆದ ಅಂತ. ಸೊ ಎಷ್ಟು ಕಾಂಪ್ಯಾಕ್ಟಾಗಿ ಗೂಡು ಕಟ್ಟಿದೆ ಅಂದರೆ ಓ ಮೈ ಗಾಡ್. ಅದರಲ್ಲಿ ಒಂದೆರಡು ಮರಿ ಇದೆ, ಬಟ್ ಅದನ್ನು ನೀಟಾಗಿ ತೋರಿಸ್ಲಿಕ್ಕಾಗಿಲ್ಲ. ಹಾಯ್ ಗೈಸ್, ಈಗ ಟೈಮ್ ಆಲ್ರೆಡಿ ನೈಟ್ ಆಗಿದೆ. ಮಧ್ಯಾಹ್ನ ನಾನೇನು ಜಾಸ್ತಿ ಮಾಡಿಲ್ಲ, ಊಟ ಮಾಡಿದ್ದೆ ನಾನು 3:30 ಸಂಬಾಟ್ ಆಗಿತ್ತು. ಆಮೇಲೆ ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತ ಮ್ಯಾಚ್ ನೋಡ್ತಾ ಕೂತೆ. ಆಮೇಲೆ ಮಳೆ ಬಂತು, ಇಷ್ಟೇ ಆಗಿದ್ದು ಮಧ್ಯಾಹ್ನ. ಈಗ ನೈಟ್ ಆಗಿದೆ. ಸೊ ಈಗ ಊಟ ಮಾಡಬೇಕು. ಊಟಕ್ಕೆ ನೋಡಬೇಕೇನು ಅಂತ. ಇವತ್ತಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಅನಿಸ್ತು. ಬರೀ ಮೊಬೈಲ್ ನೋಡೋದೇ ಆಯಿತು, ಏನೋ ಗೊತ್ತಿಲ್ಲ. ತುಂಬ ಲೇಸಿ ಆಗ್ತಿದ್ದೀನಿ ಅನಿಸ್ತಿದೆ ಹೋಗ್ತಾ. ಬಟ್ ಫುಲ್ ಲೇಸಿ ಅಂತೂ ಆಗ್ಬಾರ್ದು ನಾನು, ಇಲ್ಲ ತುಂಬ ಕಷ್ಟ ಆಗ್ತಿರುತ್ತೆ. ನೋಡೋಣ, ಸ್ಕೋ. ಕಾಲೇಜ್ ಇದ್ದಾಗ ಹಾಲಿಡೇಸ್ ಬೇಕು ಅನಿಸುತ್ತೆ. ಅದೇ ನಾವು ಹಾಲಿಡೇಸ್ ಇದ್ದಾಗ ಮನೇಲಿದ್ದರೆ ಯಾಕಾದ್ರೂ ಮನೇಲಿದ್ದೀವಿ, ಸೊ ಈ ಥರ ಫೀಲಿಂಗ್, ಬರೀ ಬೋರು, ಏನು ಮಾಡೋದಂತ ಗೊತ್ತಾಗಲ್ಲ. ಅಂದರೆ ಮುಂದೆ ಕಾಲೇಜಿಗೆ ಹೋದರೆ ಯಾವಾಗ ಹಾಲಿಡೇಸ್ ಸಿಗುತ್ತೋ ಅಂತ. ಈಗ ನೋಡಬೇಕು. ಇನ್ನೂ ತುಂಬ ಡೇಸ್ ಹಾಲಿಡೇಸ್ ಇರೋದ್ರಿಂದ ಐ ಥಿಂಕ್ ಯಾವ್ದಾದ್ರು ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಅನ್ಕೊತಾನೆ ಇದ್ದೀನಿ. ಬಟ್ ದ ಥಿಂಗ್ ಇಸ್, ಯಾವ ಕ್ಲಾಸು ಏನು ಎತ್ತ ಒಂದು ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಜಾಯ್ನ್ ಆಗಬೇಕು, ಇಲ್ಲಾಂದರೆ ಆಗಲ್ಲ. ಸಮಥಿಂಗ್ ಏನಾದರೂ ಕಲಿಬೇಕು, ನೋಡೋಣ. ಇದು ನಿನ್ನೆ ನಾನೇನೋ ಮಾಡ್ತಿದ್ದೆ, ಇದೇನೋ ಕಂಪ್ಲೀಟ್ ಆಗಿಲ್ಲ. ಇಲ್ಲೆಲ್ಲ ಬಾರ್ಡರ್ ಹಾಕಬೇಕು ಬ್ಲ್ಯಾಕ್ ಇದರಿಂದ. ಅದೇನೋ ಕಂಪ್ಲೀಟ್ ಆಗಿಲ್ಲ. ನಂಗೆ ಸಿ ಗೈಸ್, ಐ ಆಮ್ ದ ಪರ್ಸನ್ ಯಾರಿಗೆ ನಂಗೆ ಡ್ರಾಯಿಂಗ್ ಬರುತ್ತೆ ತುಂಬ ನೀಟಾಗೇನು ಬರಲ್ಲ. ಪೇಂಟಿಂಗು ಬರುತ್ತೆ ತುಂಬ ನೀಟಾಗೇನು ಬರಲ್ಲ. ಹಾಗಾಗಿ ಅಷ್ಟು ಸಿಂಪಲ್ ಡ್ರಾಯಿಂಗ್ ಅವ್ರು ಪೇಂಟಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನು ಮಾಡೋದು. ಹಾಗಾಗಿ ಅದನ್ನಾರು ಮಾಡೋಣ ಅಷ್ಟೇ. ನಾನು ಆ್ಯಕ್ಚುಲಿ ಇವತ್ತು ಇದರಲ್ಲಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನೋ ಮೂಡ್ ಹೋಯ್ತು, ಬಿಟ್ಟೆ. ನೋಡಬೇಕು, ನಾಳೆ ಮಾಡ್ತೀನಿ. ಹಲೋ, ಇವತ್ತು ಟ್ಯೂಸ್ಡೇ ಆ್ಯಂಡ್ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅಗೈನ್ ಡೂಯಿಂಗ್ ಪೇಂಟಿಂಗ್. ಫುಲ್ ಮೆಸ್ಸಿ ಸುಮ್ಮನೆ ಮಾಡ್ತಿದ್ದೀನಿ ಟೈಮ್ ಪಾಸಿಗೆ. ಸೊ ಇನ್ನು ಇಲ್ಲಿ 4 ಕಲರ್ಸ್ ಪೇಂಟ್ ಮಾಡಿದ್ರೆ ಮುಗೀತು. ಡೋಂಟ್ ನೋ ಅದು ಹೆಂಗೆ ಬರುತ್ತೆ ಏನು ಎತ್ತ ಅಂತ, ಹಾಗೆ ಮಾಡ್ತೀನಿ. ಸೊ ಈಗ ಸ್ವಲ್ಪ ಪೇಂಟಿಂಗ್ ಮಾಡಿ ಈಗ ಒಂದು ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಶೂಟ್ ಮಾಡಬೇಕಿತ್ತು, ಅದಕ್ಕೆ ರೆಡಿಯಾಗಿದ್ದೀನಿ. ಸೊ ಕ್ವಿಕ್ಕಾಗಿ ಬೇಗ ವಿಡಿಯೋ ಮಾಡೋಣ. ಫೈನಲಿ 2 ವಿಡಿಯೋ ಶೂಟ್ ಮಾಡಿದೆ. ಮುಂದೆ ಚಾನಲಲ್ಲಿ ಬರುತ್ತೆ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಷ್ಟೇ ಇವತ್ತಿಗೆ. ದಿಸ್ ಇಸ್ ಆಫ್ಟರ್ ಸೋ ಮೆನಿ ಡೇಸ್ ಆಯಿತಾ. ಇವತ್ತು ನಾನು ಇಲ್ಲಿ ಜೋಕಾಲಿ ಮೇಲೆ ಕೂತಿದ್ದೀನಿ.
ಪಾಪ ನಾನು ಫಸ್ಟಿಗೆ ಒಂದು ಹಕ್ಕಿ ಗೂಡು ಕಟ್ತಿದ್ದಿದ್ದು ತೋರಿಸಿದ್ದೆ ಅಲ್ಲ, ಅದು ನೆನ್ನೆ ಬಿದ್ದುಬಿಟ್ಟಿದೆ ಗಾಳಿಗೆ ಬಿದ್ದು ಅದು ಮರಿ ಎಲ್ಲ ಕೆಳಗೆ ಬಿದ್ದಿತ್ತು. ಆಮೇಲೆ ಬಾಕ್ಸಿಗೆ ಹಾಕಿ ಅಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ಅದು ನೋಡೋಕ್ಕೆ ಕ್ಯೂಟ್ ಇದೆ, ಬಟ್ ಪಾಪ ಅಂತ ಅನ್ಸುತ್ತೆ. ಯಾಕಂದರೆ ಅದು ಮೇಲಿಂದ ಬಿತ್ತು, ಹೆಂಗೆ ಬಿತ್ತಂತ ನಾನು ನೋಡಿಲ್ಲ. ಸೊ ಎದುರುಗಡೆ ಅವರೊಬ್ಬರು ಹೇಳಿದ್ರು, ಆಮೇಲೆ ಬಾಕ್ಸಲ್ಲಿ ಹಾಕಿದ್ವಿ. ಆದರೆ ಅಲ್ಲಿ ಹೋದ ತಕ್ಷಣ ಅಲ್ಲಿ ನೋಡೋಕ್ಕೆ ಬಿಡಲ್ಲ, ಅದರದ್ದು ದೊಡ್ಡ ಹಕ್ಕಿ ಇದೆ. ಸೊ ಅದು ಸ್ಪೀಡಾಗಿ ಬಂದ್ಬಿಡತ್ತೆ, ಪದೇ ಪದೇ ನೋಡೋಕ್ಕೆ ಆಗಲ್ಲ. ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅದೆರಡು ಹಕ್ಕಿ. ಅಲ್ಲಿ ಇನ್ನೊಂದು ಗೂಡು ಕಟ್ತಾ ಇದೆ, ಮೇ ಬಿ ಲೈಕ್ ಅದು ಬಿದ್ದಿತ್ತಲ್ವಾ, ಸೊ ಐ ಥಿಂಕ್ ಅದು ಫಿಕ್ಸ್ ಮಾಡ್ತಿದೆ ಏನೋ, ನನಗೆ ಗೊತ್ತಿಲ್ಲ. ಅದ್ರ ಒಳಗೆ ಒಂದಿತ್ತು ಏನೋ, ಆದಷ್ಟು ಬೇಗ ಅದು ಫುಲ್ ಚೆನ್ನಾಗಾಗಿ ಐ ಥಿಂಕ್ ಒಂದು 2 ವೀಕ್ಸ್ ಆದಮೇಲೆ ಆರೋಗುತ್ತೇನೋ, ಮೇ ಬಿ, ಗೊತ್ತಿಲ್ಲ. ಆ್ಯಂಡ್ ನಾನು ಇನ್ಮೇಲಿಂದ ಎವ್ರಿ ಸಂಡೇ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರೂ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ 3 days once or 4 days once ವಿಡಿಯೋ ಹಾಕ್ತೀನಿ. ಸೊ ಅದನ್ನು ವಾಚ್ ಮಾಡಿ ಅಷ್ಟೇ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. See you all later in my next video. Till then, take care and bye bye.